ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಯಾಕೆಂದರೆ ನನ್ನ ಮುಖ ಸ್ವಲ್ಪ ಊದ್ಕೊಂಡಿದೆ. ಯಾಕೆಂದರೆ ನೆನ್ನೆ ಹೇಳಿದ್ನಲ್ಲ ಸ್ವಲ್ಪ ಅಲ್ಲಿ ನೋವಿದೆ ಅಂತ. ಸೊ ಹಂಗಾಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಕೆಲಸಕ್ಕಂತೂ ಹೋಗೋಕ್ಕಾಗಲ್ಲ ಇವತ್ತು. ನಮ್ಮ ಅಣ್ಣರ ಮನೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದೋ. ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಮನೆಗೆ ಐಟಮ್ ತೊಗೊಬೇಕಿತ್ತು, ತೊಗೊಂಡು ಹೊರಟು. ಅಲ್ಲಿಂದ ನಾನು ಮತ್ತು ನಮ್ಮ ಯಜಮಾನರು ನಮ್ಮ ಅಕ್ಕ ಎಲ್ಲ ಹೊರಟು. ಯಾಕೆಂದರೆ ಅವ್ರು ಪ್ರೆಗ್ನೆಂಟ್. ಸೊ 8 ತಿಂಗಳು ನಡೀತಾ ಇದೆ. 8 ತಿಂಗಳು ಈ ಟೈಮಲ್ಲೆಲ್ಲ ನಮ್ಮ ಕಡೆ ಮಾಡಿಕೋ ಶಾಸ್ತ್ರ ಅಂತ ಮಾಡ್ತೀವಿ. ಅಂದರೆ ಅವ್ರು ಯಾರ್ಯಾರು ಮನೆಯವರೆಲ್ಲ ಹೋಗಿ ಅವ್ರ ಮನೇಲಿಲ್ಲ ಅವ್ರನ್ನೇ ನಮ್ಮ ಮನೆಗೆ ಕರೆದು ಮಟನ್ ಇಲ್ಲ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ಅವ್ರಿಗೆ ಬಡಿಸೋ ಶಾಸ್ತ್ರ. ಬಡಿಸಿ ಮತ್ತು ಮಡ್ಲು ದುಮ್ಮಿ ಒಂದು ಹೊಸ ಸೀರೆ ತಂದು ಕೊಟ್ಟು ಮಾಡೋದು. ಅದನ್ನು ಮಾಡೋಣ, ಹೆಂಗಿದ್ರು ಇವತ್ತು ಕೆಲಸಕ್ಕಂತೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಎಲ್ಲ ಚೆನ್ನಾಗೇ ಆಯಿತು. ಅದೆಲ್ಲ ಚೆನ್ನಾಗೇ ಆಯಿತು, ತುಂಬ ಚೆನ್ನಾಗಾಯಿತು. ಯಾಕೆಂದರೆ ತುಂಬ ಖುಷಿ. ಫಸ್ಟು ನಮ್ಮ ಅಣ್ಣ ಅವ್ರು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಗಿರೋದು. ನನ್ನ ಮೈಂಡಲ್ಲಿ ಮತ್ತು ಸ್ವಲ್ಪ ಇತ್ತು, ಲವ್ ಮ್ಯಾರೇಜ್ ಆದರೂ ಹೆಂಗೋ ಕತೆ, ಇನ್ನು ನೆಕ್ಸ್ಟು ನಮ್ಮನ್ನೆಲ್ಲ ಹೆಂಗೆ ನೋಡ್ಕೊತಾರೋ, ನಾವು ಮುಂದೆ ಏನು ಮಾಡ್ತಾರೋ, ತುಂಬ ಮೈಂಡಲ್ಲಿರುತ್ತೆ. ಆ ಕ್ವಶನ್ಸ್ಗಳಿಗೆಲ್ಲ ಒಂಥರ ಸ್ವಲ್ಪ ಏನಂದರೆ ಅದಕ್ಕೆಲ್ಲ ಒಂದು ಆನ್ಸರ್ ಏನು ಸಿಕ್ತು ಅಂತಂದರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ, ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊತಾರೆ, ಮನೆ ಹೆಣ್ಮಕ್ಳನ್ನ. ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಎಸ್ಪೆಷಲಿ ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ನಂಬಿಕೆ. ಅದಾದಮೇಲೆ ಲವ್ ಮ್ಯಾರೇಜ್ ಅಲ್ವಾ, ಮೊದಲೇ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವರಿಗೂ ಸ್ವಲ್ಪ ಅವ್ರ ಮನೆ ಕಡೆ ಒಲವು ಇರುತ್ತೆ. ಆ ಒಲವನ್ನ ನಾವಂತೂ ತಂದ್ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಒಲವು ಕಡಿಮೆ ಮಾಡೋಕ್ಕೋಸ್ಕರ ನಾವು ಹೋಗಿ ಸ್ವಲ್ಪ ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡು ಹೊರಟಾದ್ಮೇಲೆ ಮುಗಿಸ್ಕೊಂಡು ಎಲ್ಲ ಮನೆಗೆ ಏನೇನು ಬೇಕು ಐಟಮ್ ಎಲ್ಲ ತೊಗೊಂಡು ಅದು ಮುಗಿಸ್ಕೊಂಡು ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿಟ್ಟಾದ್ಮೇಲೆ ನಮ್ಮ ಅಕ್ಕ ಏನಂದ್ಲು, ಎಲ್ಲ ಏನೇನು ತಂದಿದೆಯಾ ಅದನ್ನೆಲ್ಲ ಕೊಡು ಮಡ್ಲು ದುಮ್ಮಮ್ಮ ಅಂತ ಅಂದ್ಲು. ಅವಳು ಮಾಡಿದ್ಲು ಎಲ್ಲ ಶಾಸ್ತ್ರ. ಅವಳು ಮಾಡಾದ್ಮೇಲೆ ನನಗೆ ಹೇಳಿದ್ಲು, ಹಿಂದೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಅಣ್ಣ ನಿಂತ್ಕೊಂಡು ರೇಗಿಸ್ತಾರೆ, ಏನೋ ನಿನಗೊಂದು ಶಾಸ್ತ್ರ ಮಾಡೋಕ್ಕೆ ಬರಲ್ವಂತ. ಆ್ಯಕ್ಚುಲಿ ಈ ಥರ ಎಲ್ಲ ನಾವು ಬೇರೆ ಕಡೆ ಎಲ್ಲ ಹೋಗಿಲ್ಲ. ಸೊ ಹಾಗಾಗಿ ನಮಗದು ಕಡಿಮೆನೇ ಬರೋದು. ಕೊಟ್ಟಾದಮೇಲೆ ಶಿ ವಾಸ್ ವೆರಿ ಹ್ಯಾಪಿ. ನನಗೆ ಅದೇ ಖುಷಿಯಾಗಿದ್ದು. ಅವ್ರು ಖುಷಿ ಪಡಬೇಕು ಆ್ಯಕ್ಚುಲಿ ಈ ಟೈಮಲ್ಲಿ. ಏನಾದರೂ ಆಗ್ಬೋದು, ಬಟ್ ಏನಂದರೆ ಖುಷಿಯಾಗಿರ್ಬೇಕಲ್ಲ. ಸೊ ಹಾಗಾಗಿ ಖುಷಿಯಾದಮೇಲೆ ಇನ್ನೇನೆಲ್ಲ ತಂದಿರೋದೆಲ್ಲ ಮಡ್ಲು ತುಂಬಿ, ನಮ್ದು ಇನ್ನೇನಿದೆ ಮಡ್ಲು ತುಂಬಾದ್ಮೇಲೆ ನೆಕ್ಸ್ಟ್ ಹೋಗುತ್ತಲ್ಲ ಊಟ, ಬ್ಯಾಟಿಂಗ್ ಮಾಡಬೇಕಿತ್ತು. ಹೊಟ್ಟೆ ಅಂತ ಎಲ್ಲ ಕಾಯ್ಕೊಂಡು ಕೂತಿದ್ದು. ಅದಾದಮೇಲೆ ಇದನ್ನೆಲ್ಲ ಮುಗಿಸ್ಬೇಕು. ಫಸ್ಟ್ ಇದಾದಮೇಲೆ ಊಟ ಮಾಡಬೇಕು. ಅವ್ರು ತಿಂದಮೇಲೆ ನಾವು ತಿನ್ನಬೇಕು ಅನ್ನೋದಲ್ಲ. ಸೊ ಹಾಗಾಗಿ ಅವ್ರು ಫಸ್ಟು ಇದನ್ನೆಲ್ಲ ಮುಗಿಸಿ ಅವ್ರಿಗೆ ಊಟ ಹಾಕ್ಕೊಟ್ಟು ಅವ್ರು ಊಟ ಮಾಡಿ ಆಮೇಲೆ ನಾವೆಲ್ಲ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊತಿದ್ದು. ಅದಾದಮೇಲೆ ನಿಧಾನಕ್ಕೆ ಮಾಡ್ಕೊತಿದ್ವೆಲ್ಲ. ಸೊ ನನಗಂತೂ ಗೊತ್ತೇ ಆಗಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಹಾಗಾಗಿ ಎಲ್ಲ ಏನಂದರೆ ಇವಾಗ ನಮ್ಮ ಮನೆ ಅಂದರೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಿರುತ್ತೆ. ಇವಾಗ ನಮ್ಮ ಅಣ್ಣನ ಮನೆ ಆದ್ರೂ ಅವರಿಗೆ ಸಫಿಷಿಯೆಂಟಾಗಿ ಏನೇನು ಬೇಕು, ಹೆಂಗಿರಬೇಕು ಅಂತ ಅವ್ರು ಜೋಡಿಸ್ಕೊಂಡಿರ್ತಾರೆ. ನಾವು ಹೋಗಿ ಎಲ್ಲನೂ ಹುಡುಕ್ಬೇಕಲ್ಲಿ. ಸೊ ಅದೊಂಥರ ಚೆನ್ನಾಗೇ ಇರುತ್ತೆ. ಆದರೂ ಎಲ್ಲ ಹುಡುಕಿ ಮಾಡಬೇಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ಅಷ್ಟೇನು ಕಷ್ಟ ಆಗಲಿಲ್ಲ. ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಅವರು. ಅದಾದಮೇಲೆ ನಮ್ಮ ಅಕ್ಕನ ಮಗಳು, ಹೆಂಗಿದ್ರು ಇಬ್ಬರು ಕೊಟ್ಟಿದ್ದೀವಿ. ನಮ್ಮ ಅಕ್ಕನ ಮಗಳು ಅವಳು ಹಂಗೆ ಕುಂಕುಮ ಇಟ್ಬಿಟ್ಟು ಸ್ವೀಟ್ ತಿನ್ಸಪ್ಪ ಅಂತ ಅಂದ್ಬಿಟ್ಟು ತಿನ್ನಿಸಿದ್ಲು. ಇವನೇ ನಮ್ಮಣ್ಣ. ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಇವರಿಬ್ರು. ಹಿಂಗೆ 100 ವರ್ಷ ಚೆನ್ನಾಗಿ ನಗ್ನಗ್ತಾ ಇರಲಿ, ಯಾವುದೇ ರೀತಿ ತೊಂದರೆ ಇಲ್ದಂಗೆ ಡೆಲಿವರಿ ಆಗಲಿ ಅಂತ ನಾನಂತೂ ಎಷ್ಟು ಸಲ ಕೇಳ್ಕೊಂಡಿದ್ದೀನೋ, ನೀವು ಎಲ್ಲ ಕೇಳ್ಕೊಂಬಿಡಿ. ಅದಾದಮೇಲೆ ಒಂಥರ ಖುಷಿ, ಹೇಳ್ಕೊಳಕ್ಕಾಗಲ್ಲ ಅದು ಖುಷಿನ. ನಮ್ಮ ಯಜಮಾನ್ರಂತೂ ಅವ್ರಿಗಂತೂ ಈ ಊರಲ್ಲೆಲ್ಲ ಇಂಟ್ರೆಸ್ಟ್ ಇರೋಲ್ಲ ಅವರಿಗೆ. ಸ್ವೀಟ್ ತಿನ್ನಿಸ್ಬಿಟ್ಟು
ಬತ್ತೀನಿ ಗಣಪಿ ಅಂತ ಅಂದ್ಬಿಟ್ಟು ಸೈಡಿಗೆ ಬಂದ್ಬಿಟ್ರು ಅಷ್ಟೇ ಅವ್ರದ್ದು. ಅದಾದಮೇಲೆ ಇನ್ನೇನು ಮಾಡಿದ್ವಲ್ಲ, ಅಡುಗೆ ಎಲ್ಲನೂ ಮಾಡಿದ್ದು. ಅದು ಹೊಟ್ಟೆ ತುಂಬ ಹಸಿತಿತ್ತು. ಮಟನ್ ಮಾಡಿರಲಿಲ್ಲ, ಬರೀ ಚಿಕನ್ ಫ್ರೈ ಕಬಾಬ್ ಎಲ್ಲ ಮಾಡಿದ್ದು ತಿಂದ್ಬಿಟ್ಟು ಆರಾಮಾಗಿ ತಿಂತಾ ಕೂತ್ಕೊಂಡಿದ್ದು. ನಮ್ಮ ಅತ್ತಿಗೆ ಫಸ್ಟೇ ತಿಂದ್ಬಿಟ್ಟಿದ್ರು, ಅವರೇನೋ ಒಳಗಡೆ ಕೆಲಸ ಎಲ್ಲ ಮಾಡ್ತಿದ್ರು. ಅದಾದಮೇಲೆ ತಿಂದಾದ್ಮೇಲೆ ಸ್ವಲ್ಪ ಹಾಗೆ ಓಡಾಡಿಕೊಂಡು ಏನೇನೋ ಮಾಡ್ತಿದ್ರು. ನಾನು ಹಂಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪೆಲ್ಲನೂ ತೊಗೊಂಡೆ. ಅದಾದಮೇಲೆ ಇಬ್ಬರು ಒಂದು ಫಿಲ್ಮಲ್ಲಿ ಬಂದರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ಗಂತೂ ಇವೆಲ್ಲ ಇಷ್ಟ ಇಲ್ಲ. ನಮ್ಮ ಅಣ್ಣ ಅಂತೂ ನೋಡೋಣ ಇಷ್ಟು ಬೆಳ್ಳಗೆ ಕಾಣಿಸ್ತಿದ್ದೀನ ನಾನು ಅಂತಾನೆ ಅವನು. ಅದಾದಮೇಲೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅವರಿಗೆ, ಸ್ಮಾಲ್ ಗಿಫ್ಟೇ. ಈ ಟೈಮಲ್ಲಿ ಹೇಗಿರಬೇಕು ಅಂತ ಅಂದ್ಬಿಟ್ಟು ಒಂದೆರಡು ಬುಕ್ ತಂದುಕೊಟ್ಟು, ವ್ಯಾಲ್ಯುಬಲ್ಲೋ ಏನೋ ನಮಗಂತೂ ಗೊತ್ತಿಲ್ಲ, ಏನೋ ಕೊಡಬೇಕು ಅಂತ ಅನ್ನಿಸ್ತು. ನಾವು ನಮ್ಮ ಹಸ್ಬೆಂಡ್ ಕೊಟ್ಟು, ಬಟ್ ಅವರು ಅದನ್ನು ತುಂಬ ಲೈಕ್ ಮಾಡಿದ್ರು, ಇಷ್ಟ ಆಯಿತು ಅವರಿಗೂ. ಇಷ್ಟ ಆದಮೇಲೆ ನೋಡಿ ಬುಕ್ಕಲ್ಲ ತುಂಬ ಓದ್ಬೋದಲ್ಲ. ಆಲ್ರೆಡಿ ಒಂದು ಬುಕ್ ತೊಗೊಂಡೋಗಿದ್ದಾರೆ ಇಲ್ಲಿಂದನೇ, ಒಂದು ಮಹಾಭಾರತ ಬುಕ್ನ ಓದ್ತಾರೆ. ಬುಕ್ಕೆಲ್ಲ ಓದೋ ಅಭ್ಯಾಸ ಇದೆ, ಹಾಗಾಗಿ ಈ ಬುಕ್ನ ಕೊಟ್ಟರೆ ಇನ್ನೂ ಓದ್ತಾರೆ ಅಂತ ಕೊಟ್ಟು. ಅದಾದಮೇಲೆ ತಿಂದಿದ್ವಲ್ಲ, ಅರ್ಗಿಸ್ಬೇಕಲ್ಲ, ಅದಕ್ಕೆ ಆಟ ಆಡ್ಕೊಂಡು ಕೂತ್ಕೊಂಡು ಲೂಡೋ ಗಿಡೋ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೋ. ಅಷ್ಟರೊಳಗೆ ನಮ್ಮ ಅಕ್ಕರೆಲ್ಲ ಹೋದಾದ್ಮೇಲೆ ಇನ್ನು ನಾವು ಹೊರಡೋ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಬಾಯ್ ಹೇಳ್ಬಿಟ್ಟು. ಆದರೂ ಬೆಂಗಳೂರು ಟ್ರಾಫಿಕ್ಕು ಯಪ್ಪ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗೋಗ್ಬಿಡುತ್ತೆ. ಸ್ಯಾಟರ್ಡೆ ಸಂಡೇ ಹೊರಗಡೆ ಬರೋಕ್ಕೆ ಆ ಟ್ರಾಫಿಕ್ಕಲ್ಲಿ ಬರೋ ಹೊತ್ತಿಗೆ ಸಾಕಾಗೋಯಿತು. ನನಗೆ ಅಲ್ಲಿ ನೋವಿರೋದ್ರಿಂದ ವಾಯ್ಸ್ ಹೆಂಗೆ ಬರುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಮಾಡಿದ್ದೀನಿ, ಇವೆಲ್ಲ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಗೊತ್ತಿಲ್ಲ ಎಷ್ಟು ಜನ ಫಾಲೋವರ್ಸ್ ಆಗಲ್ಲ, ನನಗದೆಲ್ಲ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ, ಏನೋ ಒಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡೋಣ ಅಂತಲೇ ಎಷ್ಟು ಎಫರ್ಟ್ ಹಾಕಿ ಬಂದಿದ್ದೀನಿ. ನೋಡೋಣ, ಹಿಂದೆ ಹೆಜ್ಜೆ ಇಡೋ ಮಾತಿಲ್ಲ, ನೋಡೋಣ ಏನಾಗುತ್ತೆ. ಇದೇ ಥರ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಥ್ಯಾಂಕ್ ಯು.